ನುಗ್ಗೆ ಸೊಪ್ಪನ್ನು ದಿನನಿತ್ಯದ ಆಹಾರದಲ್ಲಿ ಬಳಸೋದು ಒಳ್ಳೆಯದು. ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಮತ್ತು ತೂಕ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ನುಗ್ಗೆ ಸೊಪ್ಪಿನಿಂದ ಪಲ್ಯ ಸಾಂಬಾರ್ ಮಾಡಿ ಸೇವಿಸಬಹುದು. ಹೀಗಂತ ಎಲ್ಲ ಆರೋಗ್ಯ ತಜ್ಞರು ಹೇಳ್ತಾರೆ, ಮತ್ತೆ ನಮ್ಮ ಅನುಭವಕ್ಕೂ ಕೂಡ ಬಂದಿದೆ. ಪ್ರಯೋಜನಗಳು ಹಲವಾರು ಇದ್ರೂ ಕೂಡ ತುಂಬಾ ಜನ ಇದನ್ನ ತಿನ್ನೋದಕ್ಕೆ ಇಷ್ಟಪಡಲ್ಲ, ಯಾಕೆಂದ್ರೆ ಕಹಿ ಅಂತ ಅನ್ಕೋತಾರೆ. ಅದರಿಂದ ಈ ಥರ ರೊಟ್ಟಿ ಮಾಡಿ ಟ್ರೈ ಮಾಡಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾ ಫುಡಿ ಸ್ಟುಡಿಯೋ. ಹಾಯ್ ಫ್ರೆಂಡ್ಸ್, ಇವತ್ತೊಂದು ಆರೋಗ್ಯಕರವಾದ ಹಾಗೂ ರುಚಿಕರವಾದ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಅದು ಕೂಡ ನುಗ್ಗೆ ಸೊಪ್ಪನ್ನ ಬಳಸ್ಕೊಂಡು ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬಟ್ಲು ಅಕ್ಕಿ ಹಿಟ್ಟು ತಗೊಂಡು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು 4 ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ನುಗ್ಗೆ ಸೊಪ್ಪು ಮತ್ತೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ತೆಂಗಿನ ತುರಿ ಸ್ವಲ್ಪ, ಮತ್ತೆ ಸೌತೆಕಾಯಿ ತುರಿ ಸ್ವಲ್ಪ, ಹಾಗೆ ಕರಿಬೇವು ಸಹ ಹಾಕ್ಕೊಂಡಿದ್ದೀನಿ. ಮತ್ತೆ ಉಪ್ಪು ಸೇರಿಸ್ಕೊಂಡು ಬೆಚ್ಚಗಿರೋ ನೀರು ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹೆಚ್ಚಿದ ಹಸಿಮೆಣಸಿನಕಾಯಿ ಸಹ ಸೇರಿಸ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನ ಕಲಸಿದ ತಕ್ಷಣ ತಟ್ಕೋಬಹುದು. ಇದನ್ನ ಡೈರೆಕ್ಟ್ ಆಗಿ ಹೆಂಚ್ ಮೇಲೂ ಸಹ ತಟ್ಬೋದು. ನಾನು ಬೇರೆ ತರ ಅಕ್ಕಿ ರೊಟ್ಟಿಯನ್ನ ಆ ರೀತಿ ತೋರಿಸಿದ್ದೀನಿ, ಆ ವಿಡಿಯೋ ನೋಡ್ಕೊಳ್ಳಿ. ಅಥವಾ ಒಂದು ಬಟರ್ ಪೇಪರ್ ತಗೊಂಡು ಸಹ ತಟ್ಕೋಬಹುದು. ನಾನಿಲ್ಲಿ ಇವತ್ತು ಬಾಳೆ ಎಲೆ ಉಪಯೋಗಿಸ್ಕೊಂಡು ರೊಟ್ಟಿನ ತಟ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಕಹಿ ಇರೋದ್ರಿಂದ ನಾನು ಇಲ್ಲಿ ಸ್ವಲ್ಪ ತೆಂಗಿನ ತುರಿ ಹಾಗೂ ಸ್ವಲ್ಪ ಸೌತೆಕಾಯಿ ತುರಿ ಸಹ ಸೇರಿಸ್ಕೊಂಡಿದ್ದೀನಿ. ಇದರಿಂದ ಕಹಿ ಕಮ್ಮಿ ಆಗುತ್ತೆ. ನಮ್ಗೆ ಎಷ್ಟು ಅಗಲವಾಗಿ ಬೇಕೋ ಅಷ್ಟು ಅಗಲವಾಗಿ ರೊಟ್ಟಿನ ತಟ್ಕೋಬಹುದು. ಬಾಳೆ ಎಲೆಗೆ ಎಣ್ಣೆ ಹಚ್ಚೋ ಅವಶ್ಯಕತೆ ಏನಿಲ್ಲ, ಆದ್ರೂ ಸಹ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ರೊಟ್ಟಿನ ಅಗಲವಾಗಿ ತಟ್ಕೋತಾ ಇದ್ದೀನಿ. ಇಲ್ಲಿ ಒಂದು ತವಾ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ರೊಟ್ಟಿನ ಅದ್ರ ಮೇಲೆ ಹಾಕಿ ಇನ್ನೂ ಸ್ವಲ್ಪ ತಟ್ಕೋಬಹುದು, ಇನ್ನೂ ಒಂಚೂರು ಅಗಲವಾಗಿ ಹರಡ್ಕೋಬಹುದು. ನೋಡಿ, ಈ ಥರ ರೊಟ್ಟಿನ ತವಾ ಮೇಲೆ ಹಾಕಿದ್ಮೇಲೆ ಇನ್ನು ಸ್ವಲ್ಪ ತಟ್ಕೊಂಡು ಅಗಲವಾಗಿ ಬಾಳೆ ಎಲೆನ ತೆಗೆದು 1 ಸ್ಪೂನ್ ಎಣ್ಣೆನ ಸುತ್ತಲೂ ಹಾಕ್ಕೋಬೇಕು. ಎರಡೂ ಕಡೆ ಚೆನ್ನಾಗಿ ಹದವಾಗಿ ರೊಟ್ಟಿನ ಸುಡಬೇಕು. ರೊಟ್ಟಿ ಬೇಗ ಬೇಯಲಿ ಅನ್ನೋದಕ್ಕೋಸ್ಕರ ಒಂದು ಮುಚ್ಚಳನ ಇಟ್ಟಿದ್ದೀನಿ. ನೋಡಿ, ಈಗ ರೊಟ್ಟಿ ಹದವಾಗಿ ಬೆಂದಿದೆ. ನಾನು ಇನ್ನೊಂದು ಕಡೆ ತಿರುವು ಹಾಕ್ತಾ ಇದ್ದೀನಿ. ನೋಡಿ, ರೊಟ್ಟಿ ರೆಡಿ ಆಗಿ ಹೋಯ್ತು. ಈ ರೊಟ್ಟಿನ ಹಾಗೆ ತಿನ್ಬಹುದು ಅಥವಾ ಏನಾದರೂ ಚಟ್ನಿಗಳೊಂದಿಗೆ ಸಹ ತಿನ್ಬೋದು. ನಾನಿಲ್ಲಿ ಇವತ್ತು ದಾಲ್ ಮಾಡ್ಕೊಂಡಿದ್ದೀನಿ. ನೀವು ಒಂದ್ಸತಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಮ್ಮ ಚಾನೆಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೂ ಇಂಟ್ರೆಸ್ಟಿಂಗ್ ರೆಸಿಪಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.